ವಿಧಾನ ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಬಿಕೆ ಹರಿಪ್ರಸಾದ್, ತಿಪ್ಪಣ್ಣ, ಕಮಕನೂರ, ಪಿ.ವಿ. ಮೋಹನ್, ಶಿವಣ್ಣ ಇವರೆಲ್ಲರಿಗೂ ಕೂಡ ಎಂಎಲ್ಸಿ ಟಿಕೆಟ್ ಅನ್ನ ನೀಡಲಾಗುತ್ತೆ. ವಿಧಾನ ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ, ಕಮಕನೂರು, ಹಾಗೇನೆ ಪಿ.ವಿ. ಮೋಹನ್, ಶಿವಣ್ಣ, ಮಳವಳ್ಳಿಗೆ ಎಂಎಲ್ಸಿ ಟಿಕೆಟ್. ಬಿಕೆ ಹರಿಪ್ರಸಾದ್ ಅದರ ಜೊತೆಗೆ ಕಮಕನೂರು ಏನಿದ್ದಾರೆ ಅವರನ್ನ ಮರು ಆಯ್ಕೆ ಮಾಡಲಾಗಿದೆ. ವಿಧಾನಸಭೆಯಿಂದ ಮೇಲ್ಮನೆಗೆ ನಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಆಯ್ಕೆ ಪ್ರಕ್ರಿಯೆ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಮಳವಳ್ಳಿ ಶಿವಣ್ಣ, ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಆಪ್ತ ಕಮಕನೂರು, ಇವರನ್ನ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಿರೋದು. ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪಿ.ವಿ. ಮೋಹನ್ ಅವರನ್ನ ಸೂಚಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ ಏನಿದೆ, ಆ ಫೈನಲ್ ಲಿಸ್ಟ್ನಲ್ಲಿ ಬಿಕೆ ಹರಿಪ್ರಸಾದ್, ಹಾಗೇನೆ ತಿಪ್ಪಣ್ಣಪ್ಪ ಕಮಕನೂರ್, ಹಾಗೆ ಪಿ.ವಿ. ಮೋಹನ್, ಜೊತೆಗೆ ಶಿವಣ್ಣ, ಮಳವಳ್ಳಿ ಇವರಿಷ್ಟು ಜನಕ್ಕೆ ಎಂಎಲ್ಸಿ ಟಿಕೆಟ್ಗಳನ್ನು ನೀಡೋದಕ್ಕೆ ಎಐಸಿಸಿ ರಿಲೀಸ್ ಮಾಡಿರುವಂಥ ಪ್ರೆಸ್ ನೋಟ್ ಏನಿದೆ ಅದರಲ್ಲಿ ಕ್ಲಿಯರ್ ಆಗಿ ಅಲ್ಲಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಆಯ್ಕೆ ಏನಿದೆ ಅದು ಆಗಿದೆ. ಸಹಜವಾಗಿ ಒಂದು ಕಡೆ ಇಷ್ಟು ದಿನ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳಾಗ್ತಾ ಇತ್ತು ಹೈಕಮಾಂಡ್ ಲೆವೆಲಲ್ಲಿ. ಅದರ ಜೊತೆಗೇನೆ ವಿಧಾನ ಪರಿಷತ್ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು, ಯಾರಿಗೆ ಕೊಡಬೇಕು ಏನು ಎತ್ತ ಅಂತೇಳಿ. ಬಿಕಾಸ್ ಕಾಂಗ್ರೆಸ್ನ ಹೈಕಮಾಂಡು ಎಲ್ಲ ವಿಚಾರವನ್ನು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿಗೂ ಕೂಡ ಮತ್ತೆ ಬೇರೆ ರೀತಿಯಾದಂಥ ಅಸಮಾಧಾನ ಸ್ಫೋಟ ಆಗೋದು ಈ ಥರದ್ದು ಯಾವುದೂ ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಒಂದು ಕಡೆ ಕ್ಯಾಬಿನೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಥ ನಿರ್ಧಾರ, ಅದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾರ್ಯಾರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಈಗ ಎಲ್ಲ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಹೈಕಮಾಂಡ್ ಈಗ ಫೈನಲ್ ಲಿಸ್ಟನ್ನು ರಿಲೀಸ್ ಮಾಡಿದೆ. ಆ ಪ್ರಕಾರ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕ್ನೂರು, ಹಾಗೆಯೇ ಪಿ.ವಿ. ಮೋಹನ್, ಶಿವಣ್ಣ, ಮಳವಳ್ಳಿ ಇಷ್ಟು ಮಂದಿಗೆ ಟಿಕೆಟನ್ನು ನೀಡೋದಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ. ಅಂದರೆ ಅಲ್ಲಿ ಫೈನಲ್ ಲಿಸ್ಟಲ್ಲಿ ಇವರ ಹೆಸರಿರೋದು. ಆಮೇಲೆ ಅದರಲ್ಲೂ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ವಿಚಾರ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಬಟ್ ಗೊತ್ತಿಲ್ಲ, ಬಟ್ ಸ್ವತಃ ಅದನ್ನು ಬಿಕೆ ಹರಿಪ್ರಸಾದ್ ಕೂಡ ಹೇಳಿಲ್ಲ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಚರ್ಚೆ ಆಗ್ತಾ ಇದೆ. ಯಾಕಂತಂದರೆ ಇಷ್ಟು ದಿವಸ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಅದನ್ನು ಹೊರತುಪಡಿಸಿದ್ರೆ ಅಲ್ಲಿಗ ಆ ರೇಸಿಗೆ ಸೇರ್ಕೊಂಡಿರುವಂಥ ಹೆಸರು ಅಂತಂದರೆ ಎಂಎಲ್ಸಿ ಆಗಿರುವಂಥ ಬಿಕೆ ಹರಿಪ್ರಸಾದ್ ಅವರು. ಸೊ ಅಲ್ಲಿಗೆ 4 ಮಂದಿಯನ್ನು ಫೈನಲ್ ಲಿಸ್ಟ್ನಲ್ಲಿ ಅಂದರೆ ಫೈನಲ್ ಆಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅತ್ತ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಸಹಜವಾಗಿ ಅಸಮಾಧಾನಿತರು ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಕೆ ಹರಿಪ್ರಸಾದ್ ಅವರು ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಫಸ್ಟ್ ಲಿಸ್ಟ್ ನಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡಿದಾರ ಗೊತ್ತಿಲ್ಲ. ಬಿಕಾಸ್ ಅವ್ರ ಮಾತನಲ್ಲಿ ಆ ತರದ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಜಮೀರ್ ಅಹಮದ್ ಅವರು ಭೇಟಿ ನೀಡಿದ್ದಾರೆ. ನಾ ಹೇಳ್ತಾ ಇದ್ದೆ ಆಲ್ರೆಡಿ. ಗುಂಡೂರಾವ್ ಅವರಿಲ್ಲ, ಎಚ್.ಸಿ. ಮಹದೇವಪ್ಪ ಅವರಿಲ್ಲ, ಜಮೀರ್ ಅವರಿಲ್ಲ. ಅತ್ತ ಡಿ.ಕೆ.ಶಿ ಪ್ರಮಾಣ ವಚನ ಆಗ್ತಾ ಇದ್ರೆ ಇತ್ತ ಅಸಮಾಧಾನಿತರ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಜಮೀರ್ ಅಹಮದ್ ಅವರು ಬೇಸರಗೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಬಿಕಾಸ್ ಬಿಕೆ ಹರಿಪ್ರಸಾದ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು.